ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿನ ಮರಳಾದ ಬಾಯಲ್ಲಿ ಹಾಕಿದ ತಕ್ಷಣ ಕರಗುವಂತಹ ಮಾವಿನ ಹಣ್ಣಿನ ಬರ್ಫಿ ರೆಸಿಪಿ. ಮಾವಿನ ಹಣ್ಣಿನ ಸೀಸನ್ ಬಂದಾಗ ಎಲ್ಲರೂ ಹೊಸ ತಿಂಡಿಗಳನ್ನು ಮಾಡಿ ತಿಂದು ಇಷ್ಟಪಟ್ಟಿರ್ತೀವಿ. ಅಂಥ ರುಚಿಕರವಾದ ಮತ್ತು ಸುಲಭವಾದ ಒಂದು ಸಿಹಿ ರೆಸಿಪಿಯೇ ಈ ಮಾವಿನ ಹಣ್ಣಿನ ಬರ್ಫಿ. ಹೆಚ್ಚು ಸಮಯ ಬೇಕಾಗಿಲ್ಲ, ಹೆಚ್ಚು ಪದಾರ್ಥಗಳು ಕೂಡ ಬೇಕಾಗಿಲ್ಲ. ಕೇವಲ 3 ಪದಾರ್ಥಗಳನ್ನು ಬಳಸಿ ಸರಿಯಾದ ಅಳತೆ ಪಾಕ ವಿಧಾನದಲ್ಲಿ ಮಾಡಿದ್ರೆ ಸುಳಿದ ಬಾಳೆಹಣ್ಣಿನಷ್ಟೇ ಸುಲಭದ ಬರ್ಫಿ ರೆಸಿಪಿ ಅಂತಾನೆ ಹೇಳ್ಬೋದು. ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಇಲ್ಲಿ ಒಂದು ಪ್ಲೇಟ್ಗೆ 2.5 ಕಪ್ ಆಗುವಷ್ಟು ಸಣ್ಣ ರವೆನ ತಗೊಂಡಿದ್ದೀನಿ. ಅಂದರೆ ನಾವು ಮಾಮೂಲಾಗಿ ಸಣ್ಣ ರವೆಯಲ್ಲಿ ಉಪ್ಪಿಟ್ಟು ಮಾಡ್ತೀವಲ್ವ, ಆ ಒಂದು ರವೆನ ನಾನು ಮಿಕ್ಸರಲ್ಲಿ 1-2-3 ಬಾರಿ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ಸಣ್ಣದಾಗಿ ಮಾಡಿಕೊಂಡು 2.5 ಕಪ್ ಆಗುವಷ್ಟು ಅಳತೆ ಮಾಡಿ ತಗೊಂಡಿದ್ದೀನಿ. ಇಲ್ಲಿ ನೀವು ಈ ಸಣ್ಣ ರವೆ ಬದಲಿಗೆ ಚಿರೋಟಿ ರವೆ ಅಂತ ಬರುತ್ತಲ್ಲ, ಆ ರವೆನೂ ಕೂಡ ತಗೊಳ್ಬಹುದು. ಸ್ವಲ್ಪ ದಪ್ಪದಾಗಿದ್ದರೆ ಇದನ್ನು ನೀವು ಒಂದ್ಸತಿ ಗ್ರೈಂಡ್ ಮಾಡಿ ತಗೊಳ್ಬಹುದು. ನೋಡಿ, ಇವಾಗ 2.5 ಕಪ್ ಆಗುವಷ್ಟು ರವೆನ ತಗೊಂಡು ಇದನ್ನು ಸ್ವಲ್ಪ ಪಕ್ಕಕ್ಕೆ ಎತ್ತಿಡ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಇವಾಗ ಪಾಕಕ್ಕೆ 1.5 ಕಪ್ ಆಗುವಷ್ಟು ಸಕ್ಕರೆನ ತಗೊಂಡಿದ್ದೀನಿ. 2.5 ಕಪ್ ರವೆಗೆ 1.5 ಕಪ್ ಸಕ್ಕರೆ ಕರೆಕ್ಟಾಗಿ ಆಗುತ್ತೆ. ಜಾಸ್ತಿ ಸಿಹಿ ತಿನ್ನೋರಾಗಿದ್ದರೆ ಈ ಥರ ತಗೊಳ್ಳಿ. ಒಂದು ಸ್ವಲ್ಪ ಕಡಿಮೆ ಸಿಹಿ ತಿನ್ನೋರಾದರೆ 1/4 ಕಪ್ ಅಷ್ಟು ತೊಗೊಂಡ್ರೆ ಸಾಕು. ಇಲ್ಲಿ ಸ್ಟವ್ನ ಆನ್ ಮಾಡಿ ಸ್ವಲ್ಪ ದಪ್ಪ ತಳ ಇರ್ತಕ್ಕಂಥ ಪಾತ್ರೆಗೆ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ಗಟ್ಟಿ ತುಪ್ಪನ ತಗೊಂಡಿದ್ದೀನಿ. ನೀವೇನಾದರೂ ಸ್ವಲ್ಪ ಕಾಯಿಸಿ ಆರಿಸಿರ್ತಕ್ಕಂಥ ತೆಳು ತುಪ್ಪನ ತಗೊಳ್ಳೋದಾದರೆ ಅರ್ಧ ಕಪ್ ಅಷ್ಟು ತೊಗೊಂಡ್ರೆ ಸಾಕು. ಇದಕ್ಕೆ ಇವಾಗ 2.5 ಕಪ್ ರವೆ ಏನು ತಗೊಂಡಿದ್ನಲ್ವ ಅದನ್ನು ಸೇರಿಸಿ ನಿಧಾನವಾಗಿ ಹದವಾಗಿ ಈ ರವೆನ ನಾವಿಲ್ಲಿ ಹುರಿದು ತೊಗೊಳ್ಬೇಕಾಗುತ್ತೆ. ಇಲ್ಲಿ ಒಂದು ವಿಷಯ ನೆನ್ಪಿಟ್ಕೊಳ್ಬೇಕು, ಏನಪ್ಪ ಅಂದರೆ ರವೆನ ನಾವು ಎಷ್ಟು ನಿಧಾನವಾಗಿ ಹುರಿತೀವೋ ಅಷ್ಟೇ ಬರ್ಫಿ ಚೆನ್ನಾಗಿ ಬರುತ್ತೆ ಮತ್ತು ಬರ್ಫಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಗ್ಯಾಸ್ ಫ್ಲೇಮನ್ನು ಲೋ ಟು ಮೀಡಿಯಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಕೈ ಬಿಡದೆ ಇದೇ ಥರ ನಾವು ಸತತವಾಗಿ ಹುರಿತಾ ಹೋಗಬೇಕು. ಒಂದು ವೇಳೆ ನೀವೇನಾದರೂ ಹೈ ಫ್ಲೇಮ್ನಲ್ಲಿಟ್ಟು ಬೇಗ ರವೆನ ಹುರಿತೀನಿ ಅನ್ನೋದಾದರೆ ಬರ್ಫಿ ರುಚಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಮತ್ತು ಬರ್ಫಿ ಟೆಕ್ಸ್ಚರ್ ಕೂಡ ಚೆನ್ನಾಗಿರೋದಿಲ್ಲ. ಅದೇ ನಾವು ಈ ಥರ ನಿಧಾನವಾಗಿ ರವೆನ ಹುರ್ಕೊಳ್ತಾ ಹೋದರೆ ಹುರಿತಾ ಒಂದು ರೀತಿಯಾದಂತಹ ಪರಿಮಳ ಬರ್ತಾ ಇರುತ್ತೆ. ಈ ಥರ ಪರಿಮಳ ಬರೋವರೆಗೂ ಒಂದು 10 ನಿಮಿಷ ರವೆನ ಹುರ್ಕೊಳ್ಳಿ. ಮಧ್ಯೆ ಈ ಥರ ಕೈ ಬಿಡದೆ ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ರವೆ ಕೆಳಗಡೆ ಸೀದೋಗೋ ಚಾನ್ಸ್ ಇರೋದಿಲ್ಲ. ನೋಡಿ, ಇವಾಗ ರವೆ ಎಷ್ಟು ಚೆನ್ನಾಗಿ ಹುರಿದಿದೆ ಅಂತ. ಬಣ್ಣ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಮತ್ತು ಪರಿಮಳ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇಷ್ಟು ಹುರಿದ್ರೆ ಸಾಕು ರವೆ. ಸ್ಟವ್ನ ಆಫ್ ಮಾಡಿ ಒಂದು ತಟ್ಟೆಗೆ ಹಾಕಿ ಸ್ವಲ್ಪ ಆರೋದಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಅದೇ ಪಾತ್ರೆಗೆ ಏನು 1.5 ಕಪ್ ಆಗುವಷ್ಟು ಸಕ್ಕರೆನ ತಗೊಂಡಿದ್ನಲ್ವ ಅದನ್ನು ಸೇರಿಸಿ, ಹಾಗೆಯೇ ಇದಕ್ಕೆ 1 ಕಪ್ ಆಗುವಷ್ಟು ಗಟ್ಟಿಯಾಗಿರ್ತಕ್ಕಂಥ ಮಾವಿನ ಹಣ್ಣಿನ ಪಲ್ಪನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ಮಾವಿನ ಹಣ್ಣನ್ನು ತಗೊಂಡು ನಾವು ಸ್ವಲ್ಪ ಕೂಡ ನೀರನ್ನು ಹಾಕದೆ ಅದನ್ನು ಗ್ರೈಂಡ್ ಮಾಡಿ ಈ ಥರ ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. 1 ಕಪ್ ಆಗುವಷ್ಟು, ಯಾವ ಕಪ್ಪಿಂದ ನಾನು ರವೆನ ತಗೊಂಡಿದ್ನೋ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಗಟ್ಟಿಯಾಗಿರ್ತಕ್ಕಂಥ ಮಾವಿನ ಹಣ್ಣಿನ ಪಲ್ಪನ್ನು ಈ ಸಕ್ಕರೆಗೆ ಸೇರಿಸಿ ನಾವಿಲ್ಲಿ ಒಂದೆಳೆ ಪಾಕ ಬರೋವರೆಗೂ ಇದನ್ನು ಕುದಿಸಿ ತಗೊಳ್ಬೇಕಾಗುತ್ತೆ. ಇಲ್ಲಿ ನೀರೇನು ಹಾಕಬೇಕು ಅಂತೇನಿಲ್ಲ ಪಾಕ ಮಾಡೋದಕ್ಕೆ. ನೋಡಿ, ಪೂರ್ತಿಯಾಗಿ ಮಾವಿನ ಹಣ್ಣಿನಲ್ಲಿ ಸಕ್ಕರೆ ಎಲ್ಲ ಕರಗಿದ ಮೇಲೆ ಈ ಥರ ಸ್ವಲ್ಪ ನೊರೆ ಬರೋವರೆಗೂ ಕುದಿಸಿ ತಗೊಳ್ಬೇಕು. ಅಂದರೆ ಒಂದೆಳೆ ಪಾಕ ಬರೋವರೆಗೂ ನಾವಿದನ್ನು ಕಾಯಿಸಿ ತಗೊಳ್ಬೇಕು. ನೋಡಿ, ಇವಾಗ ಆಲ್ಮೋಸ್ಟ್ ಆಗಿ ಇವಾಗ ಒಂದೆಳೆ ಪಾಕ ಬರ್ತಾ ಇದೆ. ಕೈನಿಂದ ಈ ಥರ ನೀವು ನೋಡ್ತಾ ಇದ್ರಲ್ಲ, ಇವಾಗ ಒಂದೆಳೆ ದಾರದ ಥರ ಇದು ಬರ್ತಾ ಇದೆ. ಪರ್ಫೆಕ್ಟಾಗಿ ಇವಾಗ ಒಂದೆಳೆ ಪಾಕ ರೆಡಿಯಾಗಿದೆ. ಸ್ಟವ್ನ ಆಫ್ ಮಾಡಿ ಈ ಒಂದು ಪಾಕ ಸ್ವಲ್ಪ ತಣ್ಣಗಾಗೋವರೆಗೂ ಬಿಡ್ತಾ ಇದ್ದೀನಿ. ಪೂರ್ತಿ ಬಿಸಿಯಾಗಿದ್ದಾಗ ನಾವಿಲ್ಲಿ ರವೆನ ಸೇರ್ಸಕ್ಕೆ ಹೋಗಬಾರ್ದು. ಒಂದು ವೇಳೆ ಬಿಸಿಯಾಗಿದ್ದಾಗನೇ ನಾವು ರವೆನ ಸೇರಿಸೋದಾದರೆ ಏನಾಗ್ಬಿಡುತ್ತೆ, ರವೆ ಬೆಂದು ಹೋಗ್ಬಿಡುತ್ತೆ, ಮರಳಾಗಿ ಬರೋದಿಲ್ಲ. ಇಲ್ಲಿ ಏನಾಗ್ಬಿಡ್ತು, ರವೆ ಸೇರಿಸುವಂತಹ ಪಿಕ್ಚರು ಕಟ್ಟಾಗಿದೆ. ಸ್ವಲ್ಪ ಲೈಟಾಗಿ ಪಾಕ ಬಿಸಿಯಾಗಿದೆ ಅಂದಾಗ ನಾನಿಲ್ಲಿ ಈ ರವೆನ ಸೇರಿಸಿದ್ದೆ. ಸ್ವಲ್ಪ ಪಾಕದಲ್ಲಿ ಏಲಕ್ಕಿ ಪುಡಿನೂ ಕೂಡ ಸೇರಿಸಿದ್ದೆ, ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರಲಿ ಅನ್ನೋದಕ್ಕೆ. ಬೇಕು ಅನ್ನೋದಾದರೆ ನೀವಿಲ್ಲಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದಂಥ ಡ್ರೈ ಫ್ರೂಟ್ಸನ್ನು ಕೂಡ ಸೇರಿಸ್ಬೋದು. ನೋಡಿ, ಇವಾಗ ಪಾಕದಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದು ಇನ್ನೂ ಸ್ವಲ್ಪ ತೆಳುವಾಗಿರುತ್ತೆ. ಸ್ವಲ್ಪ ಹೊತ್ತು ಇದನ್ನು ಹಾಗೆ ಬಿಡಬೇಕಾಗುತ್ತೆ. ಅಂದರೆ ಮಧ್ಯದಲ್ಲಿ ಒಂದು 5 ನಿಮಿಷಕ್ಕೊಮ್ಮೆ, ಒಂದು 10 ನಿಮಿಷಕ್ಕೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಕಂಪ್ಲೀಟಾಗಿ ಇದು ಬಿಸಿ ಕಡಿಮೆ ಆಗಿ ಮತ್ತು ಈ ಒಂದು ಹದ ಕೂಡ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇರುತ್ತೆ.
ಸರಿಸುಮಾರು ಒಂದು ಅರ್ಧ ಗಂಟೆಗಳ ಕಾಲನಾದರೂ ಈ ಥರ ನಾವು ಒಂದು 5-10 ನಿಮಿಷಕ್ಕೊಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಹಾಗೆ ಬಿಡ್ತಾ ಇದನ್ನು ಸೆಟ್ ಆಗೋದಕ್ಕೆ ಬಿಡಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಇವಾಗ ಮುಂಚೆಗಿಂತ ಒಂದು ಸ್ವಲ್ಪ ಗಟ್ಟಿಯಾಗಿದೆ. ನೀವು ಸ್ವಲ್ಪ ಕೈನಲ್ಲಿ ತಗೊಂಡು ಉಂಡೆ ಥರ ಮಾಡಿಕೊಂಡು ಕೂಡ ನೋಡ್ಬೋದು. ಸ್ವಲ್ಪ ಅದು ಉಂಡೆ ಥರ ಬರ್ತಾ ಇದೆ ಅಂದರೆ ಬರ್ಫಿ ಸೆಟ್ ಆಗೋದಕ್ಕೆ ರೆಡಿ ಆಗಿದೆ ಅಂತಲೇ ಅರ್ಥ. ಇವಾಗ ಆಲ್ಮೋಸ್ಟ್ ಆಗಿ ನೋಡ್ತಾ ಇದ್ದೀರಲ್ಲ, ಇದು ಗಟ್ಟಿಯಾಗಿದೆ, ಬರ್ಫಿ ಮಾಡೋದಕ್ಕೆ ಕರೆಕ್ಟ್ ಆಗಿದೆ. ನಂತರ ಇದನ್ನು ತುಪ್ಪ ಸವರಿರ್ತಕ್ಕಂಥ ಪ್ಲೇಟು ಅಥವಾ ಮೌಲ್ಡ್ಗೆ ನಾವು ಹಾಕಿ ಬರ್ಫಿ ಸೆಟ್ ಆಗೋದಕ್ಕೆ ಬಿಡಬೇಕಾಗುತ್ತೆ. ಇಲ್ಲಿ ನಾನು ತುಪ್ಪ ಸವರಿರ್ತಕ್ಕಂಥ ಬಾಕ್ಸ್ಗೆ ಬರ್ಫಿ ಸೆಟ್ ಆಗೋದಕ್ಕೆ ಸೇರಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ಇದು ಬಿಸಿ ಕಡಿಮೆ ಆಗಿದೆ. ನೋಡ್ತಾ ಇದ್ರಲ್ಲಿ ಯಾವ ಥರ ಗಟ್ಟಿ ಅದಕ್ಕೆ ರೆಡಿಯಾಗಿದೆ ಅಂತ. ತೀರ ಗಟ್ಟಿ ಅಲ್ಲ, ತೀರನೂ ಕೂಡ ಸಾಫ್ಟ್ ಆಗಲ್ಲ. ಹಾಗೆ ಮಾವಿನ ಹಣ್ಣಿನಿಂದ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ವಲ್ಪ ಕೂಡ ನಾವಿಲ್ಲಿ ಆರ್ಟಿಫಿಷಿಯಲ್ ಕಲರ್ ಆಗಲಿ ಏನು ಕೂಡ ಹಾಕಿಲ್ಲ. ಮಾವಿನ ಹಣ್ಣಿನಲ್ಲಿರ್ತಕ್ಕಂಥ ನೈಸರ್ಗಿಕ ಬಣ್ಣನೇ ಸಾಕಾಗಿದೆ ಈ ಬರ್ಫಿಗೆ ಇಷ್ಟು ಚಂದವಾಗಿ ಕಾಣೋದಕ್ಕೆ. ಸ್ಪೂನು ಹಾಗೆ ಬಟ್ಲಿ ಸಹಾಯದಿಂದ ಈ ಥರ ಸ್ಮೂತಾಗಿ ನಾನಿಲ್ಲಿ ಬರ್ಫಿನ ರೆಡಿ ಮಾಡಿಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದಂಥ ಬಾದಾಮ್ ಚೂರನ್ನು ಸೇರಿಸ್ತಾ ಇದ್ದೀನಿ. ಇಷ್ಟ ಇದ್ದರೆ ಸೇರಿಸಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸಿಂಪಲ್ಲಾಗೂ ಕೂಡ ಈ ಬರ್ಫಿನ ರೆಡಿ ಮಾಡಿಕೊಂಡ್ರು ಅದ್ಭುತ ರುಚಿ ಅಂತಲೇ ಹೇಳ್ಬೋದು. ಇವಾಗ ಬರ್ಫಿ ಸೆಟ್ ಆಗೋದಕ್ಕೆ ಸರಿಸುಮಾರು ನಾನಿಲ್ಲಿ ಒಂದು 8 ಗಂಟೆಗಳ ಕಾಲ ಬಿಟ್ಟಿದ್ದೀನಿ. ಫ್ರಿಜ್ಜಲ್ಲಿ ಇಡಬೇಕು ಅಂತೇನಿಲ್ಲ. ಹಾಗೆಯೇ ನಾವು ಇಲ್ಲಿ ಗ್ಯಾಸ್ ಕಟ್ಟೆ ಮೇಲೇ ಇದನ್ನು ಒಂದು 8 ಗಂಟೆಗಳ ಕಾಲ ಬಿಟ್ಟು ನಂತರ ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ಫಿ ಸೆಟ್ ಆಗಿದೆ ಅಂತ. ಮಧ್ಯದಲ್ಲಿ ಒಂದು 6 ಗಂಟೆಗಳ ನಂತರನೂ ಕೂಡ ನೀವಿಲ್ಲಿ ಬರ್ಫಿನ ಚೆಕ್ ಮಾಡಿ ನೋಡ್ಬೋದು. ಇನ್ನೂ ಸ್ವಲ್ಪ ನಿಮಗೇನಾದರೂ ಸಾಫ್ಟು ಅಂದರೆ ಮೆತ್ತಗೆ ಅಂತ ಅನ್ನಿಸ್ತಾ ಇದ್ದರೆ ಒಂದು 2 ಗಂಟೆ ಎಕ್ಸ್ಟ್ರಾ ಬಿಟ್ಟು ನಂತರ ನೀವು ಬರ್ಫಿನ ಡಿಮೋಲ್ಡ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಸೆಟ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಇಲ್ಲಿ ಬರ್ಫಿ ಫೇಲ್ ಆಗೋ ಚಾನ್ಸೇ ಇಲ್ಲ. ಸರಿಯಾದ ಒಂದು ಅಳತೆಯಲ್ಲಿ ನಾವು ಮಾಡಿದರೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಈ ಮಾವಿನ ಹಣ್ಣಿನ ಬರ್ಫಿನ ಈಸಿಯಾಗಿ ಮಾಡ್ಕೊಳ್ಬಹುದು. ನೋಡಿ, ಇವಾಗ ನಾನು ಡಿಮೋಲ್ಡ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬರ್ಫಿ ರೆಡಿಯಾಗಿವೆ ಅಂತ. ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತಕ್ಷಣಕ್ಕೆ ಇವಾಗ ನೋಡಿದ್ರೆ ನೀವಿಲ್ಲಿ ಮಾವಿನ ಹಣ್ಣಿನ ಬರ್ಫಿನ ಅಥವಾ ಮೈಸೂರು ಪಾಕ ಅಂತ ಅನ್ಬೋದು. ಅಷ್ಟು ಚೆನ್ನಾಗಿ ರೆಡಿಯಾಗಿದೆ. ನೋಡೋದಕ್ಕೆ ಇಷ್ಟು ಚೆನ್ನಾಗಿದೆ ಅಂದರೆ ಮತ್ತು ತಿನ್ನೋದಕ್ಕೂ ಕೂಡ ಸುಮ್ಮನೆನ ಹೇಳಿ, ತಿಂತಾ ಇದ್ದರೆ ಹಾಗೇ ತಿನ್ನೋಣ ಅನ್ನೋಷ್ಟು ಸೂಪರ್ ಆಗಿರ್ತಕ್ಕಂಥ ರುಚಿ. ತಿಂತಾ ಇದ್ದರೆ ಕೈ ಬಾಯಿಗೂ ಜಗಳ ಅಂತಲೇ ಹೇಳ್ಬೋದು. ಇನ್ನೂ ಬೇಕು ಅಂತಲೇ ಹೇಳ್ತಾರೆ. ತಿಂತಾ ಇರಬೇಕಾದ್ರೆ ಬಾಯಲ್ಲಿ ಆ ಮರಳಾಗಿರ್ತಕ್ಕಂಥ ರವೆ ಹಾಗೆಯೇ ಮಾವಿನ ಹಣ್ಣಿನ ಒಂದು ಫ್ಲೇವರು ತುಂಬಾ ಒಂದೊಳ್ಳೆ ಅದ್ಭುತ ರುಚಿ ಕೊಡುತ್ತೆ. ಖಂಡಿತನೂ ಈ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟಾಗಿ ರೆಡಿಯಾಗಿವೆ ಅಂತ ಈ ಬರ್ಫಿ. ಸ್ವಲ್ಪ ಕೂಡ ಗಟ್ಟಿ ಆಗುತ್ತೆ ಅನ್ನೋ ಟೆನ್ಷನ್ ಬೇಡ. ಸರಿಯಾಗಿ ನಾವು ಒಂದೆಳೆ ಪಾಕ ತಗೊಂಡು ಬರ್ಫಿನ ರೆಡಿ ಮಾಡಿಕೊಂಡ್ರೆ ಸ್ವಲ್ಪ ಪೇಷನ್ಸಿಂದ ಅದು ಸೆಟ್ ಆಗೋದಕ್ಕೆ ಬಿಟ್ಟರೆ ಈ ಥರ ಸೂಪರ್ ಆಗಿರ್ತಕ್ಕಂಥ ಬರ್ಫಿನ ರೆಡಿ ಮಾಡ್ಕೊಳ್ಬೋದು. ಇದನ್ನು ನಾವು ಸರಿಸುಮಾರು ಒಂದು 20 ದಿನಗಳ ಮೇಲಾದರೂ ಸ್ಟೋರ್ ಮಾಡಿಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮತ್ತು ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ದಿವಸ ಮಾಡಿರ್ತಕ್ಕಂಥ ಈ ಮಾವಿನ ಹಣ್ಣಿನ ಬರ್ಫಿ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನೋಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.